ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಒಮ್ಮೆ ಈ ಕೆಸುವಿನಲ್ಲಿ ಸಾಂಬಾರು ಮಾಡಿದರೆ ಮತ್ತೆ ಮತ್ತೆ ಮಾಡ್ತೀರಾ ಅಂತಹದೊಂದು ಅದ್ಭುತವಾದ ಟ್ರೆಡಿಷ್ನಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಕೆಸುವಿನೆಲೆ ಸೊಪ್ಪಿನ ಸಾಂಬಾರು, ಅದರ ಜೊತೆಗೆ ಉಪ್ಪಿಗೆ ಹಾಕಿರುವಂತಹ ಮಾವಿನಕಾಯಿಯ ಗೊಜ್ಜು. ನೀವೇನಾದರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಮಾವಿನಕಾಯಿಯನ್ನು ಹೇಗೆ ಉಪ್ಪಿಗೆ ಹಾಕೋದು ಅಂತ ನಾನು ಇನ್ನೊಂದು ವಿಡಿಯೋವನ್ನು ಮಾಡಿದ್ದೇನೆ, ಅದನ್ನು ಒಮ್ಮೆ ಖಂಡಿತ ಚೆಕ್ ಮಾಡಿ ಅಂತ ಹೇಳ್ತೇನೆ. ಇವಾಗ ಉಪ್ಪಿಗೆ ಹಾಕಿರುವ ಮಾವಿನಕಾಯಿಯನ್ನು ಎರಡನ್ನು ತೆಗೆದುಕೊಂಡು ಚೆನ್ನಾಗಿ ಸ್ವಚ್ಛವಾಗಿ ನೀರಿನಲ್ಲಿ ತೊಳೆದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಹಾಗೆ ನೀರಿನಲ್ಲಿ ಬಿಡ್ತೇನೆ. ಯಾಕಂದರೆ ಅದರಲ್ಲಿರುವಂಥ ಎಕ್ಸ್ಟ್ರಾ ಉಪ್ಪೆಲ್ಲ ಹೋಗಬೇಕು, ಅದಕ್ಕೋಸ್ಕರ ಈ ರೀತಿಯಾಗಿ ತೆಗೆದುಕೊಂಡು ಸೇಮ್ 2 ಸಾಕಾಗುತ್ತೆ ಅಂತ, ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತಗೊಳ್ಳಿ. ನಾನೊಂದು 2ಅನ್ನು ಈ ರೀತಿಯಾಗಿ ತಗೊಂಡಿದ್ದೇನೆ. ಇವಾಗ ನೀರಿನಲ್ಲಿ ಸ್ವಚ್ಛವಾಗಿ ತೊಳೆದು ಒಂದು 10 ನಿಮಿಷ ಹಾಗೆ ಇಟ್ಟು, ಇವಾಗ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಪೀಲ್ ಮಾಡೋದಕ್ಕೆ ಬರುತ್ತೆ. ಪೂರ್ತಿಯಾಗಿ ಪೀಲ್ ಮಾಡಬೇಕು ಇದನ್ನು, ಮತ್ತು ಚೆನ್ನಾಗಿ ಈ ರೀತಿ ಪಲ್ಪನ್ನು ತಗೊಳ್ಬೇಕು. ಮಿಕ್ಸಿ ಅವಶ್ಯಕತೆ ಇಲ್ಲ, ಕೈಯಿಂದ ಕಿವುಚಿ ಪಲ್ಪನ್ನು ತೆಗಿಬೋದು. ಇದಕ್ಕೆ ಒಂದು ಒಗ್ಗರಣೆಯನ್ನು ಮಾಡಬೇಕು ನಾವು. ಇದು ಒಗ್ಗರಣೆಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಎಣ್ಣೆನ ಹಾಕ್ಕೊಂಡಿದ್ದೇನೆ, ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೇನೆ. ಒಂದು 2 ಚಮಚದಷ್ಟು ಹಾಕಿ ಅದು ಕಾದ ಮೇಲೆ ಈಗ 1 ಚಮಚದಷ್ಟು ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆ ಚಟಪಟ ಅಂದ ಮೇಲೆ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಂಗನ್ನು ಹಾಕ್ಕೋಬೇಕು. ನೀವು ಬೇಕಿದ್ದರೆ ಬೆಳ್ಳುಳ್ಳಿಯನ್ನು ಕೂಡ ಇಲ್ಲಿ ಉಪಯೋಗಿಸ್ಕೋಬೋದು. ನಾನು ಬೆಳ್ಳುಳ್ಳಿ ಇದಕ್ಕೆ ಸ್ಕಿಪ್ ಮಾಡ್ತೇನೆ. ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಅಡುಗೆ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೇನೆ. ಒಂದು 2 ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಇವಾಗ ನಾವು ಇಲ್ಲಿ ನಾನು ಒಂದು ಪೇಸ್ಟಲಲ್ಲಿ ಒಂದು 4ರಿಂದ 5 ಹಸಿಮೆಣಸಿನಕಾಯಿಯನ್ನು ಚೆನ್ನಾಗಿ ಕುಟ್ಟಿ ಇಟ್ಕೊಂಡಿದ್ದೆ. ಇದಕ್ಕೆ ಬೇಕಿದ್ರೆ ನೀವು ಜೀರಿಗೆ ಮೆಣಸು ಅಥವಾ ಚೂರು ಮೆಣಸು ಅಂತ ಬರುತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಕೋಬೋದು. ಹುಳಿ ತುಂಬ ಇರೋದ್ರಿಂದ ಮಾವಿನಕಾಯಿಗೆ ಸ್ವಲ್ಪ ಖಾರ ಮುಂದಿರಬೇಕು, ಹಾಗಾಗಿ ಸ್ವಲ್ಪ ಮೆಣಸಿನಕಾಯಿನ ಜಾಸ್ತಿ ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಮಾವಿನ ಕಾಯಿಯ ಪಲ್ಪನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಲಿಕ್ಕೆ ಕಲರು ಡಿಫ್ರೆಂಟ್ ಇದೆ, ಆದರೂ ತುಂಬಾ ಹುಳಿ ಇದೆ, ಹಣ್ಣಾಗಿರುವಂಥದ್ದು ಅಲ್ಲ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಎಲ್ಲಿ ಬಳಸಿಲ್ಲ ನಾನು, ನೀವು ಬೇಕಿದ್ರೆ ನೀರು ಸ್ವಲ್ಪ ಹಾಕಿ ತೆಳುವಾಗಿ ಕೂಡ ಮಾಡ್ಬೋದು. ನೀರು ಹಾಕಿದರೆ ಇದು ಒಂದು 2-3 ದಿವಸ ಇಡಲಿಕ್ಕೆ ಬರೋದಿಲ್ಲ. ನೀರು ಹಾಕದೆ ಮಾಡಿದರೆ ಒಂದು 1-2 ದಿವಸ ಅಂತೂ ಖಂಡಿತವಾಗಿ ಉಳಿಯುತ್ತೆ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲವನ್ನು ಹಾಕ್ಕೋತಾ ಇದ್ದೇನೆ. ತುಂಬ ಹುಳಿ ಇರೋದ ಕಾರಣದಿಂದ ಸ್ವಲ್ಪ ಚೇಂಜ್ ಆಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ನಾನು ಬೆಲ್ಲ ಒಂದು 2 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ತಾ ಇದ್ದೇವೆ. ನೋಡಿ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಅನ್ನಕ್ಕಂತೂ ಸೂಪರ್ ಆದ ಸೈಡ್ ಡಿಶ್ ಇದು. ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೆಲ್ದಿ ಆ್ಯಂಡ್ ಡಿಲಿಷಿಯಸ್ ಮಾವಿನಕಾಯಿ ಗೊಜ್ಜು ರೆಡಿಯಾಗಿದೆ. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ರೆಸಿಪಿ ಕಡೆ ಹೋಗೋಣ. ನಾನು ಮಂಗಳೂರು ಸ್ಟೋರಿಂದ ಈ ರೀತಿಯಾಗಿ ಕೆಸುವಿನೆಲೆ ದಡಿ ಅಂದರೆ ದಂಟು ಸಮೇತವಾಗಿ ತಕ್ಕೊಂಡು ಬಂದಿದ್ದೆ. ಒಂದು ಕಟ್ ತೊಗೊಂಡಿದ್ದೀನಿ. ಈ ದಂಟನ್ನು ಇದೇ ರೀತಿಯಾಗಿ ಚಾಪ್ ಮಾಡಿದರೆ ತುಂಬಾ ಕಡಿತದೆ, ಹಾಗಾಗಿ ನಾವು ಇದನ್ನು ಎಲೆ ಬೇರೆ ಮತ್ತು ದಂಟು ಬೇರೆಯನ್ನು ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅದರ ನಾರನ್ನು ಈ ರೀತಿಯಾಗಿ ಒಂದೊಂದಾಗಿ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಫುಲ್ ಅದರ ನಾರನ್ನು ತೆಗಿಬೇಕು ನಾವು. ಸ್ವಲ್ಪ ಕೆಲಸ ಅನಿಸ್ಬೋದು ನಿಮಗೆ, ಆದರೆ ರುಚಿ ಅಂತೂ ಮಾತ್ರ ಸೂಪರಾಗಿ ಬರುತ್ತೆ ಇದು ಸಾಂಬಾರ್ದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಮಳೆಗಾಲದಲ್ಲಿ ಕೆಸುವಿನೆಲೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಟೈಮಲ್ಲಿ ಮಾಡುವಂತಹ ಮಾಡಿಸಿದಂತಹ ರೆಸಿಪಿ ಇದು. ಒಂದೊಂದಾಗಿ ಇದೇ ರೀತಿಯಾಗಿ ನಾನು ತೆಗಿತಾ ಇದ್ದೇನೆ. ನಮ್ಮ ಬೆಂಗಳೂರಿನಲ್ಲಿ ಇದು ಅಂಗಳದಲ್ಲಿ ಬೆಳೆಯುವ ಹಾಗೆ ಬೆಳೆಯೋದಿಲ್ಲ, ಊರಿನಲ್ಲಿ ಬೆಳೆದ ಹಾಗೆ. ಇಲ್ಲಿ ಮಾತ್ರ ನಾನು ಮಂಗಳೂರು ಸ್ಟೋರಿಂದ ತೆಗೆದುಕೊಂಡ್ಬಂದಿದ್ದು. ಒಂದು ಕಟ್ಟಿಗೆ ಇಷ್ಟಂತ ಇರ್ತದೆ. ಇವಾಗ ನೋಡಿ ಇದನ್ನು ನಾರನ್ನೆಲ್ಲ ನಾನು ಬೇರೆ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಕ್ಲೀನಾಗಿ ನಾನು ಈ ರೀತಿ ಬೇರೆ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಇವಾಗ ಚಾಪ್ ಮಾಡಲಿಕ್ಕಿದ್ದೇನೆ. ನೋಡಿ ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಬೇಕು. ಸೇಮ್ ವೇ ಮಾಡುವಾಗ ಎಲೆ ಕೂಡ ಬೇರೆಯಾಗಿ ಮಾಡಿದ್ವಿ. ಆ ಎಲೆಯನ್ನು ಕೂಡ ತುಂಬ ಎಳೆಯಾಗಿರುವಂತಹ ಎಳೆಯನ್ನು ತಗೊಳ್ಬೇಕು. ಅದನ್ನು ಕೂಡ ಸಣ್ಣದಾಗಿ ನಾವು ಹೆಚ್ಕೋಬೇಕು. ದೊಡ್ಡದಾಗಿ ಪತ್ರೊಡೆಗೆ ಬೇಕಾಗಿರುವಂತಹ ದೊಡ್ಡದೆಲೆಯನ್ನು ತಗೊಳ್ಳಿಕ್ಕೆ ಅಗತ್ಯ ಇಲ್ಲ. ತುಂಬ ಎಳೆಯದಾಗಿರುವಂತಹ ಎಲೆಯನ್ನು ತಗೊಳ್ಬೇಕು. ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡಾಗಿದೆ. ಕೆಳಗಡೆ ದಂಟು ಕೂಡ ಇದೆ, ಮೇಲ್ಗಡೆ ಸೊಪ್ಪು ಕೂಡ ಹಾಕಿದ್ದೀನಿ. ಇವಾಗ ಒಂದು ಕುಕ್ಕರ್ ಇಟ್ಕೋಬೇಕು. ಕುಕ್ಕರ್ನಲ್ಲಿ ನಾವು ಇದ್ರ ಜೊತೆಗೆ ಕಾಳನ್ನು ಹಾಕಿ ಬೇಯಿಸ್ಕೊಳ್ಳಿಕ್ಕಿದ್ದೇವೆ.
ಕಾಳು ಇಲ್ಲಿ ನಾನು ಬೇಳೆಕಾಳು ಅಂದರೆ ತೊಗರಿ ಬೇಳೆ ಅಂತ ಹಾಕ್ಕೊಂಡಿದ್ದೀನಿ. ಅದರ ಜೊತೆ ಬೇರೆ ಯಾವ ಕಾಳು ಕೂಡ ಉಪಯೋಗಿಸ್ಬೋದು. ತೊಗರಿ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು ಇರ್ಬೋದು, ಅಥವಾ ತಿಂಗಳವರೆ ಇರ್ಬೋದು. ಈ ರೀತಿಯಾಗಿ ಯಾವ ಕಾಳನ್ನು ಕೂಡ ಬಳಸ್ಕೊಂಡು ಇದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೇನೆ. ಮತ್ತು 2-3 ಎಸಳಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೋತಾ ಇದ್ದೇನೆ. ಸ್ವಲ್ಪ 2 ಲೋಟದಷ್ಟು ನೀರನ್ನು ಕೂಡ ಹಾಕಿ ಇದ್ರ ಜೊತೆಗೆ ನಾನು ಬೇಳೆ ಯಾವ ತಗೊಳ್ತೀನಿ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಕ್ಕರಲ್ಲಿ ಇಡಬೇಕು. 1 ಹಿಡಿ ಕಾಳು ಮತ್ತು 1 ಹಿಡಿ ತೊಗರಿ ಬೇಳೆನ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಕುಕ್ಕರಲ್ಲಿ ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಸಿಂಪಲ್ ಒಂದು ಮಸಾಲೆಯನ್ನು ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಒಂದಿಷ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಅದರ ಜೊತೆ ಕಾಯಿ ತುರಿ ಮತ್ತು ಬ್ಯಾಡಗಿ ಮೆಣಸಿನಕಾಯಿ ಹುರಿದಿರುವಂಥದ್ದು ಅದನ್ನು ಕೂಡ ಇಲ್ಲಿ ಹಾಕಲಿಕ್ಕಿದ್ದೇನೆ. ಇಷ್ಟು ಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದರ ಜೊತೆಗೆ 2 ಹಿಡಿಯಷ್ಟು ನೋಡಿ ಈ ರೀತಿಯಾಗಿ ಇದನ್ನು ಮಸಾಲೆ ಮಾಡ್ಕೊಂಡು ಬರ್ತೇನೆ. ಮಸಾಲೆ ಈಗ ರೆಡಿಯಾಗಿದೆ. ಇದರ ಜೊತೆಗೆ ನಾನು ಹಲಸಿನ ಬೀಜವನ್ನು ಕೂಡ ಸಿಪ್ಪೆ ತೆಗೆದು ಇದೆ, ಅದು ಬೇಯಿಸ್ಕೊಂಡಿಲ್ಲ, ಅದನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೇನೆ. ಇವೆಲ್ಲವೂ ಈಗ ಪ್ರೆಷರ್ ಕುಕ್ ಮಾಡಿದ್ದಕ್ಕೆ ನಾನು ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಮತ್ತು ಹಲಸಿನ ಬೀಜವನ್ನು ಸಪ್ರೇಟಾಗಿ ಪ್ರೆಷರ್ ಕುಕ್ ಮಾಡಿ ಕೂಡ ಇಟ್ಕೊಂಡಿದ್ದೇನೆ. ಯಾಕಂದರೆ ಅದು ಸ್ವಲ್ಪ ಬೇಯೋದು ತುಂಬಾ ಹೊತ್ತು ಹಿಡಿಯುತ್ತೆ ಅಂತ ನಾನು ಸಪ್ರೇಟಾಗಿ ಹಾಕ್ಕೊಂಡಿದ್ದೇನೆ. ಇವಾಗ ಇದರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋಬೇಕು. ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಹಲಸಿನ ಬೀಜವನ್ನು ಸಿಪ್ಪೆ ತೆಗೆದು ಬೇಯಿಸ್ಕೊಂಡಿರುವಂತಹ ಹಲಸಿನ ಬೀಜವನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಲಸಿನ ಬೀಜದಲ್ಲಿ ತುಂಬ ನ್ಯೂಟ್ರಿಷನ್ ವ್ಯಾಲ್ಯೂ ಕೂಡ ಇದೆ. ಆ ನೀರನ್ನು ಎಲ್ಲಿಯೋ ಎಸೆಯದೆ ಆ ಬೇಯಿಸಿರುವ ನೀರಲ್ಲೇ ನಾನು ಇದಕ್ಕೆ ಹಾಕ್ಕೊಂಡು ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಈ ರೀತಿಯಾಗಿ ಕುದಿಯೋಕ್ಕೆ ಬಿಡ್ತಾ ಇದ್ದೇನೆ. 5 ನಿಮಿಷಗಳ ಕಾಲ ಇದನ್ನು ಮುಚ್ಚಿ ನಾವು ಬೇಯಿಸ್ಕೋಬೇಕು. ಇವಾಗ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಇದು ಬೆಳ್ಳುಳ್ಳಿ ಒಗ್ಗರಣೆ. ಚೆನ್ನಾಗಿ ಬೆಳ್ಳುಳ್ಳಿಯನ್ನು ಈ ರೀತಿ ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೇನೆ. ಆ್ಯಕ್ಚುಲಿ ಟೆಂಪಲ್ ಸ್ಟೈಲಲ್ಲಿ ಮಾಡೋದಾದರೆ ಅದು ಡಿಫ್ರೆಂಟಾಗಿ ಜಿಂಜರೆಲ್ಲ ಹಾಕಿಬಿಟ್ಟು ಮಾಡ್ತಾರೆ ಅಷ್ಟಮಿಗೆ ಮಾಡೋರು. ನಾನು ಮಾತ್ರ ಇಲ್ಲಿ ಟೆಂಪಲ್ ಸ್ಟೈಲ್ ಮಾಡಿದ್ದಲ್ಲ, ಇದು ಬೆಳ್ಳುಳ್ಳಿಯ ಒಗ್ಗರಣೆಯಿಂದ ಮಾಡುವಂತಹ ಸಾಂಬಾರು. ಇವಾಗ ನಾನು ಕೊಬ್ಬರಿ ಎಣ್ಣೆ 2 ಚಮಚ ಹಾಕ್ಕೊಂಡಿದ್ದೇನೆ. ಅದು ಕಾದ ನಂತರ ಈಗ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೇನೆ. ಇದರ ಪ್ರಿಪ್ರೇಷನ್ನು ಹಿಂದಿನ ದಿವಸನೇ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ಡೇ ಮಾರ್ನಿಂಗು ನಿಮಗೆ ಅಷ್ಟು ರಶ್ ಆಗೋದಿಲ್ಲ, ಹರಿ ಆಗೋದಿಲ್ಲ ಅಂತ ನಾನು ಲಾಸ್ಟ್ ಡೇನೇ ಪ್ರಿಪ್ರೇಷನನ್ನು ಯಾವಾಗಲೂ ಮಾಡಿಟ್ಕೊಳ್ತಾ ಇದ್ದೀನಿ. ಡೈಲಿ ನಾನು ನನ್ನ ಈವ್ನಿಂಗ್ ಮಿನಿ ವ್ಲಾಗ್, ಮೀಲ್ ಪ್ರೆಪ್ ವ್ಲಾಗ್ಸನ್ನೆಲ್ಲ ಹಾಕ್ತಾ ಇರ್ತೇನೆ. ಖಂಡಿತ ಒಮ್ಮೆ ಚೆಕ್ ಮಾಡಿ. ಮತ್ತು ನನ್ನ ಈ ವ್ಲಾಗ್ಗಳು ಮತ್ತು ವೀಡಿಯೋಸು ರೆಸಿಪೀಸ್ ಹೇಗೆ ಬರ್ತಾ ಇದೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ನನಗೆ ನೀವು ಕಮೆಂಟ್ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ. ಖಂಡಿತ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತೀನಿ. ಈ ಒಗ್ಗರಣೆ ಇವಾಗ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ, ಸಾಂಬಾರಿಗೆ ಇದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾ ಇದೆ ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಸಾಂಬಾರ್ದು. ಅಕ್ಕಿ ರೊಟ್ಟಿ ಆಗಿರಲಿ ಅಥವಾ ರೈಸ್ಗಾಗಿರಲಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಬಾಯ್.